ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ಹೊಸ ರಾಜಕೀಯ ಸಮೀಕರಣ ಶುರುವಾಗಿದೆ. ವರ್ಷದ ಹಿಂದೆ ವೈರಿಗಳು ಸಹಕಾರ ಕ್ಷೇತ್ರದಲ್ಲಿ ಇವತ್ತು ಮಿತ್ರರಾಗಿದ್ದಾರೆ. ಅಂದು ಸೋಲಿಸಿದ ಅಭ್ಯರ್ಥಿಯನ್ನೇ ಇವತ್ತು ಗೆಲ್ಲಿಸೋಕೆ ಬ್ರದರ್ಸ್ ಪಣ ತೊಟ್ಟಿದ್ದಾರೆ. ಮಾಜಿ ಎಂಪಿ ಅಣ್ಣಾ ಸಾಹೇಬ್ ಜೊಲ್ಲೆ ಬೆನ್ನಿಗೆ ನಿಂತಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಜೊಲ್ಲೆ ಬೆನ್ನಿಗೆ ಬ್ರದರ್ಸ್ ನಿಂತಿದ್ದಾರೆ. ಜೊಲ್ಲೆ ದಂಪತಿ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಭಾಗಿಯಾಗಿದ್ದಾರೆ. ನಿಪ್ಪಾಣಿ ಪಿಕೆಪಿಎಸ್ ನಿರ್ದೇಶಕರ ಸಭೆಯಲ್ಲಿ ಜೊಲ್ಲೆ ದಂಪತಿ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರುವಂಥದ್ದು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ವಿರುದ್ಧ ಸೋತಿದ್ರು ಜೊಲ್ಲೆ. ಹಾಗೆಯೇ ಮನೆಯ ಮಗಳನ್ನು ಗೆಲ್ಲಿಸೋಕೆ ಪ್ರತ್ಯಕ್ಷ ಹಾಗೆಯೇ ಪರೋಕ್ಷವಾಗಿ ಜಾರಕಿಹೊಳಿ ಬ್ರದರ್ಸ್ ಸಹಕರಿಸಿದರು. ಒಂದು ವರ್ಷದ ಹಿಂದೆ ವೈರಿಗಳಾಗಿದ್ದವರು ಇವತ್ತು ಸ್ನೇಹಿತರಾಗಿದ್ದಾರೆ, ಮಿತ್ರರಾಗಿದ್ದಾರೆ, ಬಾಯ್ ಬಾಯ್ ಅಂತಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕಣಕ್ಕೆ ಇಳಿದಿದ್ದಂಥ ಬಹಳಷ್ಟು ನಿಪ್ಪಾಣಿ ಭಾಗದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇಡುತ್ತೆ. ಇವತ್ತು ಬಹುಶಃ ಕ್ಲಿಯರ್ ಆಗಿ ಅನ್ಸುತ್ತೆ. अभी बालचंद्र हिंदी में बात किया, मैं कन्नड़ चलता है ना. ಯಾಕಂದ್ರೆ ಬೋರ್ಗಾವ್ದವ್ರು ಹೆಂಗೆ ಗೊತ್ತೈತೆ ನಿಮಗೆ. ಯಾರು ಅಧಿಕಾರದ ಕಾಲ್ ಬಗ್ಗೆ ಕುಣ್ತಾವ್ರು. ಅದಕ್ಕೆ ಭಾಳ ಮಂದಿನ ಮೋಸ ಮಾಡಿ ಭಾಳ ಮಾಡಿದ್ರೆ ದಯವಿಟ್ಟು ಅದಕ್ಕೆ ಹಚ್ಚಿ ಮಾತಾಡಬೇಡ. ಅಣ್ಣಾ ಸಾಹೇಬ್ ಆರಿಸ್ಕೊಟ್ಟ 19 ತಾರೀಕು ರಿಸಲ್ಟ್ ಅಂತ ಮುಂದಿನ ವಿಷಯ ಭಾಳ ಚರ್ಚೆ ಮಾಡೋದೈತಿ. ಈಗ ಇವತ್ತು ಬಹುಶಃ ವಿಡ್ರಾಲ್ ಮುಗ್ದೈತಿ. ಮುಗಿದು ಇವತ್ತು ಯಾರ ನಿಲ್ತಾನೆ ಫೈನಲ್ ಆಗಿದೆ. ಅವ್ರು ಖರೆ ಅಂದರೆ ನಮ್ಮ ಜಾರಕಿಹೊಳಿ ಉಪಕಾರ ಮಾಡ್ಬೇಕಾರೆ ವಿಡ್ರಾ ಮಾಡ್ಕೋಬೇಕಾಗಿತ್ತು. ಇವತ್ತು ಅಣ್ಣಾ ಸಾಹೇಬ್ ಹೋಯಿತು, ಆದ್ರೆ ಆಗಲಿಲ್ಲ. ನಮ್ಮ ಮೊದಲ ಮೊನ್ನೆ ಉಸ್ತುವಾರಿ ಸಚಿವರು ಬೆಂಗಳೂರು ಹೇಳಿದ್ದೇನೆ, ನಾನು ಮಂತ್ರಿ ಅಂದ್ರೆ ಬಂದು ಕಾಲು ಬರ್ತಿದ್ರು, ಈಗ ನಿನ್ನ ಕಾಲು ಬರ್ತಾರಪ್ಪ ಅವ್ರ ಕೈ ಕೊಡೋತ್ತೆ ಹೇಳಿದ್ದೆ. ಬೆಂಗಳೂರು ಮಣ್ಣು ಹೇಳಿ ಬಂದಿದ್ದೆ, ಅವ್ರೇನು ತಕ್ಕೋದಿಲ್ಲ ಭಾಗ. ಅವ್ರು ಯಾರು ಅಧಿಕಾರ ಅವ್ರ ಮನೆಗೆ ಬರ್ತಾರೋ ಅದಕ್ಕೆ ಕೈ ಕೊಡ್ತಾರೆ. ಮೊನ್ನೆ ಹೇಳಿ ಬಂದಿದ್ದೆ ಅಣ್ಣಾ ಸಾಹೇಬ್. ಅದಕ್ಕೆ ಆಯ್ತು, ಇಲೆಕ್ಷನ್ ಮಾಡೋಣ. ಇನ್ನೊಂದು ಇವತ್ತು ಅಣ್ಣ ಪದಾಗ ಬಂದು ಇನ್ನೊಂದು 4 ದಿನ ಬಿಟ್ಟು ರಿಸಲ್ಟ್ ಆಕೈತಿ. ಎಲ್ಲ ಕೂಡಿ ಅಣ್ಣ ಸಹ ಆರಿಸ್ಕೊಟ್ಟ ಬ್ಯಾಂಕ್ ಒಂದು ಅಭಿವೃದ್ಧಿ ಮಾಡಿ ಅಲ್ಲೇ ಯಾರಿಗೂ, ಯಾಕಂದ್ರೆ ಹಿಂದಿನ ಈ ಬಗ್ಗೆ ಇನ್ನಷ್ಟು ಕೇಳಿದ್ವಿ ನಾವು, ನಮ್ಗೆ ಗೊತ್ತಿಲ್ಲ. ಬ್ಯಾಂಕ್ ಬಗ್ಗೆ ಕೆಟ್ಟ ವಿಚಾರ ಮಾಡೋದಕ್ಕೆ ಹೆಂಗೆ ಅಣ್ಣ ಸಾಹೇಬ್ ಬಿರೇಶು ಸೊಸೈಟಿ ಹೆಂಗೆ ಡಿಸಿಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ನಿಪ್ಪಾಣಿ ತಾಲೂಕಿನ ಸ್ಪರ್ಧೆಯಲ್ಲಿ ನಾವೆಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಆ ಹಿನ್ನೆಲೆ ಇವತ್ತು ಸಭೆ ಮಾಡ್ತಾಯಿದ್ವಿ. ಯಾಕೆ ಸಭೆಯಲ್ಲಿ ಕೂಡ ಭಾಳ ಜನರಿಗೆ ಕನ್ಫ್ಯೂಷನ್ ಇದೆ. ಅದು ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ಇದು ಸಭೆ ಅಂತ ನಾನು ಭಾವಿಸಿದ್ದೀನಿ. ಈಗಾಗಲೇ ಕಳೆದ 4-5 ತಿಂಗಳಿಂದ ಬಾಲಚಂದ್ರ ಜಾರಕಿಹೊಳಿಯವರು ಅಣ್ಣಾ ಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ ಡಿಸಿಸಿ ಬ್ಯಾಂಕ್ ಯಾವ ರೀತಿ ಚುನಾವಣೆ ಮಾಡಬೇಕಂತ ಒಂದು ಚರ್ಚೆ ನಡೀತಾನೆ. ನಮಗೂ ಎಲ್ಲಿ ಅವರಿಗೆ ಅವಶ್ಯಕತೆ ಇದೆ ನಮ್ಮ ಸಪೋರ್ಟ್ ಕೂಡ ಮಾಡ್ತಾ ಬಂದಿದ್ದೇವೆ. ಇವತ್ತು ಅವರಿಬ್ಬರು ನೇತೃತ್ವದಲ್ಲಿ 9 ಜನ ವಿರೋಧ ಆಯ್ಕೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಬಾಳಪ್ಪ ತೆರದಾಳ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಳಪ್ಪ, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಬೆಳಗಾವಿ ರಾಜಕೀಯ ಅಂತ ಹೇಳಿದ್ರೆ ಅಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಹಿಂದೆ ವೈರಿಗಳಾಗಿದ್ದವರು ಈಗ ಸಹಕಾರ ಕ್ಷೇತ್ರದಲ್ಲಿ ಮಿತ್ರರಾಗಿದ್ದು ಹೇಗೆ ಅಂತ ಹೇಳಿ. ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬದ್ಧ ವೈರಿಗಳಾದವರು ಈಗ ಏನೊಂದು ಆಪ್ತರಾಗಿದ್ದಾರಂತ ಎಲ್ಲ ವಲಯದಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಸಹಕಾರಿ ಸಂಘದ ಚುನಾವಣೆ ಏನು ಬಂದಾಗಿಂದ ಏನು ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಹುಕ್ಕೇರಿಯಲ್ಲಿ ನಡೀತು. ಹುಕ್ಕೇರಿಯಲ್ಲಿ ಅವಾಗ ಏನು ಜೊಲ್ಲೆಯವರ ಬೆನ್ನಿಗೆ ಜಾರಕಿಹೊಳಿ ಬ್ರದರ್ಸ್ ನಿಂತುಕೊಂಡು ಕತ್ತಿಯವರ ವಿರುದ್ಧ ಒಂದು ಸೇಡು ಸಾರುವಂತ ಕೆಲಸ ಮಾಡಿದ್ರು. ಅಲ್ಲಿ ಸೋತು ಸುಣ್ಣಾಗಿ ತಾವು ಒಂದು ಅಪಮಾನವನ್ನು ಪಟ್ಟುಕೊಂಡು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಬಂದರು. ಡಿಸಿಸಿ ಬ್ಯಾಂಕ್ ಚುನಾವಣೆ ಜಯಭಾರಿ ಗಳಿಸಿದ್ರು. ಜಯಭಾರಿ ಗಳಿಸಿ ಜೊಲ್ಲೆ ಮತ್ತು ಜಾರಕಿಹೊಳಿ ಬ್ರದರ್ಸ್ ಒಂದೇ ವೇದಿಕೆ ಮೇಲೆ ಕೊಂಡುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾವಾಗ ವೈರಿಗಳಾಗ್ತಾರೆ, ಯಾವಾಗ ಆಗ್ತಾರೆ ಅನ್ನೋದು ಜನರಲ್ಲಿ ಗೊಂದಲ ಕೂಡ ಆಯಿತು. ಯಾಕಂದ್ರೆ ಡಿಸಿಸಿ ಬ್ಯಾಂಕ್ ಕೈಗೆ ತೆಗೆದುಕೊಳ್ಳೋಕೆ ಏನು ಸೋತು ಸುಣ್ಣಾಗಿರುವ
ಏನು ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಮೇಲಕ್ಕೆ ತರಬೇಕು ಎನ್ನುವ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಹಳಷ್ಟು ಕಷ್ಟವನ್ನು ಪಟ್ಟರು. ಯಾಕಂದ್ರೆ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹುಕ್ಕೇರಿಯಲ್ಲಿ ಅಲ್ಲಿಯೂ ಕೂಡ ಒಂದು ಜೊಲ್ಲೆ ಅವರನ್ನು ಗೆಲ್ಲಿಸಬೇಕಂತ ಭಾರಿ ಜಾರಕಿಹೊಳಿ ಬ್ರದರ್ಸ್ ಒಂದು ಫೈಟ್ ಮಾಡಿದ್ರು. ಅಲ್ಲಿ ಕೂಡ ಸೋತು ಸುಣ್ಣಾದ್ರು. ಆ ನಂತರ ಡಿಸಿಸಿ ಬ್ಯಾಂಕಿಗೆ ತಮ್ಮ ಜಯಭಾರಿಯನ್ನು ಗಳಿಸಿ ಇವತ್ತು ಡಿಸಿಸಿ ಬ್ಯಾಂಕ್ ನಿಪ್ಪಾಣಿಯಲ್ಲಿ ಒಂದೇ ವೇದಿಕೆ ಮೇಲೆ ಶಶಿಕಲಾ ಜೊಲ್ಲೆ ಮತ್ತು ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ 3 ಜನ ಒಂದೇ ವೇದಿಕೆಯಲ್ಲಿ ಕೂತು ಭಾಷಣ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಜನರಲ್ಲಿ ಕೂಡ ಒಂದು ಆತಂಕನೂ ಇದಾಗಿದೆ. ಯಾಕಂದ್ರೆ ಯಾವಾಗ ಇವರು ಶತ್ರುಗಳಾಗ್ತಾರೆ, ರಾಜಕೀಯ ಯಾವಾಗ ಮಿತ್ರರಾಗ್ತಾರೆ, ಜನರೇ ನಾವು ಬಡದಾಡಿ ಸಾಯಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಿರ್ಮಾಣವಾಗಿದೆ. ಹೀಗಾಗಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಯಭಾರಿ ಗಳಿಸಿ ಏನು ಜೊಲ್ಲೆಯವರ ಮನೆಯಲ್ಲಿ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು. ಇವರು ಯಾಕಂದ್ರೆ ಜಾರಕಿಹೊಳಿ ಬ್ರದರ್ಸ್ ಯಾವ ಕಡೆ ಒಂದು ಒಲವನ್ನು ಕೊಡುತ್ತಾರೆ ಆ ಕಡೆ ಚುನಾವಣೆ ಗೆಲ್ಲುತ್ತೆ ಅಂತ ಸಾಕಷ್ಟು ಜನಕ್ಕೆ ಏನು ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ಬೋದು ಮತ್ತು ಇವಾಗ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಆಗಿರ್ಬೋದು ಇದೆಲ್ಲ ಪ್ರಮುಖವಾಗಿ ಕಂಡು ಬರ್ತಾ ಇತ್ತು. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಏನು ಒಂದು ಅಣ್ಣಾ ಸಾಹೇಬ್ ಜೊಲ್ಲೆ ಬೆನ್ನಿಗೆ ನಿಂತು ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಗೆಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿ ಜಾರಕಿಹೊಳಿ ಏನು ಸತೀಶ್ ಜಾರಕಿಹೊಳಿ ಒಬ್ಬ ಆಪ್ತನಾದಂತ ಪಾಟೀಲ್ ಅವರು, ಉತ್ತಮ್ ಪಾಟೀಲ್ ಅವರಿದ್ರು, ಅವ್ರನ್ನ ಕಣಕ್ಕೆ ಇಳಿಸಿದ್ರು. ಆದ್ರೂ ಕೂಡ ಅವರನ್ನು ಹಿಂದಕ್ಕೆ ತೆಗೆದು ಒಂದು ಜೊಲ್ಲೆ ಅವರನ್ನು ಗೆಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಬಹಳಷ್ಟು ಕುತೂಹಲಕಾರಿಯಾಗಿ ರಾಜಕಾರಣ ನಡೀತಾ ಇದೆ. ಬೆಳಗಾವಿ ರಾಜಕಾರಣ ದಿನಕ್ಕೊಂದು ದಿನ ತಿರುವು ಪಡಿತಾ ಇದೆ. ರಾಜ್ಯದ ರಾಜಕಾರಣದಲ್ಲಿ ಬೆಳಗಾವಿ ಒಂದು ವಿಚಿತ್ರ ರಾಜಕಾರಣ ಅಂತ ಹೇಳ್ಬೋದು. ಸಂಪತ್ ಕುಮಾರ್, ಥ್ಯಾಂಕ್ ಯು ಬಾಳಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.